ಒಂದು ಕೊಲೆ 17 ಜನ ಆರೋಪಿಗಳು ಒಬ್ಬೊಬ್ಬರ ಮೇಲೆ ಒಂದೊಂದು ರೀತಿಯ ಆರೋಪ ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳನ್ನು ಸಂಗ್ರಹಿಸಿದ್ದಾರೆ ಪೊಲೀಸರು ಕೊಲೆಗಾರರಿಗೆ ಕಬ್ಬಿಣದ ಕಡಲೆಯಾಗಿದೆ ರೇಣುಕಾಸ್ವಾಮಿ ಪ್ರಕರಣ ಡಿಎನ್ಎ ಮ್ಯಾಚಿಂಗ್ ನಿಂದ ಆರೋಪಿಗಳಿಗೆ ಅತಿದೊಡ್ಡ ಸಂಕಷ್ಟ ಎದುರಾಗಿದೆ ಪವಿತ್ರ ಗೌಡ ಚಪ್ಪಲಿಯಲ್ಲಿ ಪತ್ತೆಯಾಗಿತ್ತು ರೇಣುಕಾಸ್ವಾಮಿ ರಕ್ತದ ಕಲೆ ಪವಿತ್ರ ಗೌಡ ಹೇಳಿದ್ದಕ್ಕೆ ದರ್ಶನ್ ಕೂಡ ಚಪ್ಪಲಿಯಿಂದ ಹಲ್ಲೆ ನಡೆಸಿದ್ರು ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆ ಕಿಲ್ ಹಿಮ್ ಅವನನ್ನ ಬಿಡಬೇಡ ಅಂತ ಹೇಳಿ ಸ್ಥಳದಲ್ಲಿ ಪವಿತ್ರ ಕೂಗಿದ್ರು ಅದಕ್ಕೂ ಕೂಡ ಸಾಕ್ಷಿಯನ್ನು ಸಂಗ್ರಹಿಸಿದ್ದಾರೆ ಬಳಿಕ ರೇಣುಕಾಸ್ವಾಮಿಯ ಮರ್ಮಾಂಗಕ್ಕೆ ಒದ್ದಿದ್ರು ಕೊಲೆಗಾರರಿಗೆ ಈ ಎಲ್ಲ ಅಂಶಗಳು ಕೂಡ ಈಗ ಸಂಕಷ್ಟವನ್ನ ಜಾಸ್ತಿ ಮಾಡ್ತಾ ಇದ್ದಾವೆ ಇದೇ ಅಂಶಗಳನ್ನು ಇಟ್ಕೊಂಡು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ 17 ಜನ ಆರೋಪಿಗಳು ಅಪರಾಧಿಗಳು ಅಂತ ಹೇಳಿ ವಾದಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಒಂದು ಕೊಲೆ ಪ್ರಕರಣದಲ್ಲಿ 17 ಜನರನ್ನ ಈಗಾಗಲೇ ಆರೋಪಿಗಳನ್ನಾಗಿ ಮಾಡಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಡಿಎನ್ಎ ಮ್ಯಾಚಿಂಗ್ ಯಾವ ರೀತಿ ಸಂಕಷ್ಟ ತಂದಿಡುತ್ತೆ ಈ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ A2 ಆರೋಪಿ ದರ್ಶನ್ A3 ಆರೋಪಿ ರಾಘವೇಂದ್ರ ಇವರೆಲ್ಲರೂ ಕೂಡ ಏನೇನು ಕೃತ್ಯವನ್ನು ಎಸಗಿದ್ರು ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳನ್ನು ಸಂಗ್ರಹಿಸುವಂತಹ ಕೆಲಸ ಆಗಿದೆ ಮುಖ್ಯವಾಗಿ ಡಿಎನ್ಎ ಮ್ಯಾಚಿಂಗ್ A5 ನಂದೀಶ್ A6 ಜಗದೀಶ ಅಲಿಯಾಸ್ ಜಗ್ಗ A7 ಅನುಕುಮಾರ್ ಅಲಿಯಾಸ್ ಅನು A8 ರವಿಶಂಕರ್ A9 ಧನ್ರಾಜ್ A10 ವಿನಯ್ A11 ನಾಗರಾಜ್ A12 ಲಕ್ಷ್ಮಣ್ A13 ದೀಪಕ್ 14 ಪ್ರದೂಷ್ 17 ನಿಖಿಲ್ ನಾಯಕ್ ಒಬ್ಬೊಬ್ಬರ ಮೇಲೆ ಒಂದೊಂದು ರೀತಿಯ ಆರೋಪ ಕೆಲವರು ಕಿಡ್ನಾಪ್ ಮಾಡೋದಕ್ಕೆ ಸಹಕರಿಸಿದರೆ ಕೆಲವರು ದರ್ಶನ್ ಅವರ ಜೊತೆಗೆ ಈ ಹತ್ಯೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾರಕಾಸ್ತ್ರಗಳನ್ನು ಅಥವಾ ಅಸ್ತ್ರಗಳನ್ನು ತಂದುಕೊಟ್ರು ಅನ್ನುವಂತಹ ಆರೋಪಗಳಿದ್ದಾವೆ ಇವೆಲ್ಲವನ್ನು ಕೂಡ ಈಗ ಕೋರ್ಟ್ನಲ್ಲಿ ಸಾಬೀತುಪಡಿಸಬೇಕಾಗಿದೆ ಚಪ್ಪಲಿ ಶೂಗಳ ಮೇಲೆ ರಕ್ತದ ಕಲೆ ಯಾರ್ಯಾರ್ದು A1 ಪವಿತ್ರ ಗೌಡ ಚಪ್ಪಲಿಯಲ್ಲಿ ಕಲೆ ಸಿಕ್ಕಿದೆ ಅದು FSL ರಿಪೋರ್ಟ್ ಇಂದ ಕನ್ಫರ್ಮ್ ಆಗಿದೆ A2 ದರ್ಶನ್ ಲೂಫರ್ ಶೂ ಅನ್ನು ಅವತ್ತು ಹಾಕೊಂಡು ಹೋಗಿದ್ರು ವಿಜಯಲಕ್ಷ್ಮಿ ಅವರ ನಿವಾಸದಲ್ಲಿ ಆ ಶೂ ಅನ್ನು ಕಲೆಕ್ಟ್ ಮಾಡಿ ಅದರಲ್ಲಿ FSLಗೆ ಕಳುಹಿಸಿಕೊಡಲಾಗಿತ್ತು ರಕ್ತದ ಕಲೆ ಸಿಕ್ಕಿತ್ತು A4 ರಾಘವೇಂದ್ರ ಚಪ್ಪಲಿಯಲ್ಲೂ ಕೂಡ ಹತ್ಯೆಯಾದಂತಹ ರೇಣುಕಾಸ್ವಾಮಿಯ ರಕ್ತದ ಕಲೆ ಸಿಕ್ಕಿತ್ತು DNA ಮೂಲಕ ಅದು ಗೊತ್ತಾಗಿದೆ A5 ನಂದೀಶ್ A11 ನಾಗರಾಜ್ A13 ದೀಪಕ್ ಇವರ ಪಾದರಕ್ಷೆಗಳಲ್ಲಿ ರಕ್ತದ ಕಲೆ ಸಿಕ್ಕಿರುವಂಥದ್ದು ಇವರೆಲ್ಲರಿಗೂ ಕೂಡ ಈ DNA ರಿಪೋರ್ಟೇ ಕಂಟಕವನ್ನು ತರುವಂತಹ ಸಾಧ್ಯತೆ ಇದೆ ಇವರೆಲ್ಲರೂ ಕೂಡ ಹಲ್ಲೆ ನಡೆಸಿದ್ರು ಅನ್ನೋದಕ್ಕೆ ಇವರ ಪಾದರಕ್ಷೆಗಳಲ್ಲಿ ಸಿಕ್ಕಂತಹ ರೇಣುಕಾಸ್ವಾಮಿ ರಕ್ತದ ಕಲೆಗಳೇ ಗುರುತು ಅಂಥೇಳಿ ವಾದವನ್ನು ನಡೆಸೋದಕ್ಕೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ರೆಡಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾಗಿಯೇ ಇಷ್ಟೂ ಜನರಿಗೂ ಕೂಡ DNA ರಿಪೋರ್ಟ್ ಅತಿ ದೊಡ್ಡ ಸಂಕಷ್ಟವನ್ನು ತಂದಿಡುವಂತಹ ಸಾಧ್ಯತೆ ಇದೆ ಹಲವು ರೀತಿಯ ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೆ ಅವೆಲ್ಲವನ್ನು ಕೂಡ ಕೋರ್ಟ್ನಲ್ಲಿ ಸಾಬೀತುಪಡಿಸುವಂತಹ ಹೊಣೆಗಾರಿಕೆ ಜವಾಬ್ದಾರಿ ಈಗ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮುಂದೆ ಇರುವಂಥದ್ದು ಒಬ್ಬೊಬ್ಬರ ಮೇಲೆ ಒಂದೊಂದು ರೀತಿಯ ಆರೋಪ ಇದೆ ಕೆಲವರು ಕೊಲೆಗೆ ಸಹಕರಿಸಿದರೆ ಕೆಲವರು ಸಹಾಯ ಮಾಡಿದ್ದು ಇನ್ನು ಕೆಲವರು ಕಿಡ್ನ್ಯಾಪ್ ಮಾಡಿದ್ದು ಇನ್ನು ಕೆಲವರು ಹಲ್ಲೆ ನಡೆಸಿದ್ದು ಹತ್ಯೆ ಮಾಡಿದ್ದು ಅವೆಲ್ಲವನ್ನು ಕೂಡ ಈಗ ಕೋರ್ಟ್ನಲ್ಲಿ ಸಾಬೀತುಪಡಿಸುವಂತಹ ಸಮಯ ಯಾವಾಗ ಅನ್ನೋದು ಇವತ್ತು ಗೊತ್ತಾಗುತ್ತೆ ಈ ಹಿಂದೆ ಜಾಮೀನು ಸಂದರ್ಭದಲ್ಲೂ ಕೂಡ ಸಾಕಷ್ಟು ವಿಚಾರಗಳು ಹೊರಬಂದಿದ್ವು ರೇಣುಕಾಸ್ವಾಮಿ ಹತ್ಯೆಯ ವಿಚಾರಕ್ಕೆ ಇನ್ನು ಟ್ರಯಲ್ ಸ್ಟಾರ್ಟ್ ಆದರೆ ಮತ್ತಷ್ಟು ವಿಚಾರಗಳು ಹೊರಬರುವ ಸಾಧ್ಯತೆ ಇದೆ